ನಮಸ್ಕಾರ ರೀ 4 ಮಂದಿಗೆ. ವೆಲ್ಕಮ್ ಟು ಬಿ ಎಸ್ ಥಂಡರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾವು ಇವತ್ತೆಲ್ಲಿ ಹೊಂಟೀವಿ ಅಂದ್ರೆ ಅಜ್ಜನ ಸೇವಾ ಮಾಡಕ್ಕೆ ಹೊಂಟೀವಿ ರೀ. ಕೊಪ್ಪಳಕ್ಕೆ ಹೊಂಟೀವಿ ರೀ. ಡೈರೆಕ್ಟ್ ನಿಮಗೆ ಕೊಪ್ಪಳದಾಗ ಹೋಗಿ ಸಿಕ್ನು ಬರ್ರಿ ಹೋಗೋಣ ಕೊಪ್ಪಳಕ್ಕೆ. ಕೊಪ್ಪಳಕ್ಕೆ ಬಂದ್ವಿ. ಅಜ್ಜನ ರಥ ನೋಡ್ರಿ ಹೆಂಗೈತಿ, ಪಳ 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 ಅಂತ ಹೊಳ್ಯಾಕತ್ತೈತಿ. ಎಷ್ಟು ಜನ ಅಂದ್ರೆ ರಾತ್ರಿ 8 ಆದರೂ ಜನ ಎಷ್ಟಿದಾರೆ ನೋಡ್ರಿ ಇಲ್ಲಿ. ಆದರೂ ಏನನ್ರಿ, ನಮ್ಮ ಗವಿಸಿದ್ದೇಶ್ವರನ ಅಜ್ಜನ ಜಾತ್ರೆ ನೋಡಕ್ಕೆ 15 ದಿವಸ ಮಂದಿ ಎಷ್ಟು ಬರ್ತಾರೆ ಅಂದ್ರೆ ಅಷ್ಟು ಮಂದಿ ಬರ್ತಾರೆ. ಈ ಲೈಟಿಂಗ್ಸು ಜಾತ್ರೆ ನೋಡೋದ್ರಾಗ ಎಷ್ಟು ತೇರಿನ ಹತ್ರನ ಎಷ್ಟು ಮಂದಿ ಅದಾರ ಬರ್ರಿ. ಇವಾಗ ನಾವು ಜನನ್ನೆಲ್ಲ ನೋಡಿದ್ವಿ. ನಾವು ಸ್ವಲ್ಪ ಸೇವೆ ಮಾಡೋಕ್ಕಂತ ಬಂದ್ವಿ. ನಾವು ನಮ್ಮ ಅಣ್ಣವರು ಇನ್ನಿಬ್ಬರು ಬೆಟಾಲಿಯನ್ ಗ್ಯಾಂಗ್ ಹಿಂದ್ಗಡೆ ಬರ್ತಾರೆ ಅವರು. ಬರ್ರಿ ನಾವೀಗ ಹಂಗೆ ಉಗ್ರಾಣ ಕೋಲಿ ಕಡೆ ಹೋಗನ್ರಿ. ಫಸ್ಟು ಊಟ ಮಾಡನ್ರಿ. ಊಟ ಮಾಡಿ ಸೀದಾ ಉಗ್ರಾಣ ಕೋಲಿ ಕಡೆ ಹೋಗನ್ರಿ. ಇದು ನೋಡ್ರಿ, ಈ ಕಡೆ ಲೈಟಿಂಗ್ಸ್ ಗೇಟಿಂಗ್ಸ್ ಎಲ್ಲ ಎಷ್ಟು ಚೆನ್ನಾಗಿದ್ದೈತಿ ನೋಡ್ರಿ. ಎಷ್ಟು ಜನ ಅಂದ್ರೆ ನೋಡ್ರಿ, ಸುಮಾರು ತೇರು ಆಮೇಲೆ ಮದ್ದು ಆರಿಸೋ ದಿನ ಸುಮಾರು 18 ಲಕ್ಷ ಜನ ಪ್ರಸಾದವನ್ನು ಸೇವನೆ ಮಾಡಿದ್ರು. 18 ಲಕ್ಷ ಜನ. 18 ಲಕ್ಷ ಜನ ಅಂದ್ರೆ ಸಾಮಾನ್ಯನ ಇದು. ಮೊನ್ನೆ ತೇರಿನ ದಿವಸ 10 ಲಕ್ಷ ಜನ ಸೇರಿದ್ರು ನೋಡ್ರಿ. ಅದೇ ಗುಡಿ ಎಷ್ಟು ಚೆನ್ನಾಗಿದೆ ನೋಡಿ. ಎಷ್ಟು ಜನ ಅಂದರೆ ಅಷ್ಟು ಜನ. ಇವಾಗ ಲೈಟಿಂಗ್ಸ್ ಗೀಟಿಂಗ್ಸ್ ನೋಡ್ತಾ ಇದ್ದರೆ ಎಲ್ಲೋ ಒಂದು ಸ್ವರ್ಗದಲ್ಲಿದ್ದೀವಿ ಬಿಡಪ್ಪ ಅನಿಸುತ್ತೆ ನೋಡ್ರಿ. ಲೈಟಿಂಗ್ಸ್ ಎಲ್ಲ ಎಷ್ಟು ಚೆನ್ನಾಗಿ, ಆ ಟ್ಯಾಂಕ್ ಹತ್ರ ನೋಡಿ, ಬಾಬಾ ನೋಡ್ರಿ. ಅಜ್ಜಂದು ತೇರು ಹೆಂಗೆ ಪಳ 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 ಅಂತ ಹೊಳಿತೈತೆ ನೋಡ್ರಿ. ಬರ್ರಿ ಮುಂದೆ ಹೋಗನ್ರಿ. ಹಂಗೆ ಮುಂದೋಗಿ ಈ ಕಡೆ ಹೋಗೋ ದಾರಿ ಗೊತ್ತಲ್ಲ, ಇದು ದೇವಸ್ಥಾನ. ಇದೆ ಲೈಟ್ ಕಲ್ಲಿ ಅದರಲ್ಲ, ಇದು ದೇವಸ್ಥಾನದ್ದು. ಈ ಕಡೆ ನಾವೇನು ಈ ಕಡೆ ಹೋಗ್ತಾ ಇದ್ದೀವಲ್ಲ, ಈ ಕಡೆ ಎಲ್ಲ ಊಟದ ವ್ಯವಸ್ಥೆ, ಪ್ರಸಾದದ ವ್ಯವಸ್ಥೆ ಅಂದ್ರೆ ಪ್ರಸಾದದ ವ್ಯವಸ್ಥೆ ಎಲ್ಲ ಈ ಕಡೆ ಇರುತ್ತೆ. ಹಂಗೆ ಮುಂದುಗಡೆ ಹೋಗ್ತಾ ಅಜ್ಜಂದು ಎಷ್ಟು ಹೇಳಿದ್ರು ವರ್ಣನೆ ಆಗಲ್ಲದು, ವರ್ಣನೆ ಆಗಲ್ಲದು. ನಾವು ಅಜ್ಜ ಅಜ್ಜ ಅಂತೀವಿ. ನಮ್ಮ ಕಡೆ ಎಲ್ಲ ಜನ ಬಂದ್ಬಿಟ್ಟು ನಾವು ಗವಿಸಿದ್ದೇಶ್ವರ ಮಹಾಸ್ವಾಮಿಗೆ ಅಜ್ಜ ಅಂತೀವಿ. ಅಜ್ಜಂದು ಎಷ್ಟು ಹೇಳಿದ್ರು ಮುಗಿಯಲ್ರದು ನೋಡ್ರಿ. ಲೈಟ್ ಎಷ್ಟು ಚೆನ್ನಾಗಿ ಮಾಡ್ಯಾರ ಅಂದ್ರೆ ಡೆಕೋರೇಷನ್, ಆ ಡೆಕೋರೇಷನ್ಗೆ ಅರ್ಧ ಫಿದಾ ಆಗಿಬಿಡ್ತಾರೆ ಜನ ನೋಡಿ. ಬರ್ರಿ ನಾವು ಮುಂದ್ಗಡೆ ಸಾಗೋಣ. ಹಂಗೆ ಇದು ಊಟದ ಹಾಲ್ ಕಡೆ ಇದ ನೋಡ್ರಿಪ್ಪ, ಅಜ್ಜನ ಉಗ್ರಾಣ ಕೋಲಿ ಅಂತೀವಿ ನಮ್ಮ ಕಡೆ. ಅಡುಗೆ ಮನೆ ಅಂತಾರಲ್ಲ, ಉಗ್ರಾಣ ಕೋಲಿ. ಇದು ಏನೆಲ್ಲ ದಬರಿ ಕಾಣಕತ್ತೇವಲ್ಲ, ಈ ಕಡೆ ಎಲ್ಲ ರೈಸ್ ಮಾಡ್ತಾರೆ ರೀ. ಆ ಕಡೆ ವಿಭಾಗ ಐತೆ, ಆ ಕಡೆ ಎಲ್ಲ ಇದು ಸ್ವೀಟು ಸಾಂಬಾರು ಎಲ್ಲ ಮಾಡ್ತಾರೆ. ಅಜ್ಜನ ಹುಡುಗರೆಲ್ಲ ತೊಳೆಯೋದು. ಈ ವಿದ್ಯಾರ್ಥಿಗಳಿಗೆ ಒಂದು ದೊಡ್ಡ ಸಲಾಮ್ ಬರ್ರಿ ನಮ್ಮ ಕಡೆ ಅಂತ. ಎಷ್ಟು ಕೆಲಸ ಮಾಡ್ತಾರಂದ್ರೆ ಆ ಕೆಲಸ ನೋಡಿದ್ರೆ ಮೈ ಜುಮ್ ಅಂತೈತ್ರಿ. 15 ದಿವಸ ಹಗಲಿ ರಾತ್ರಿ ಅನ್ನಲ್ಲ, ಅಷ್ಟು ಹುಡುಗರಿಗೆ ಒಂದು ಶಕ್ತಿ ಅಂದ್ರೆ ಈ ಮಠದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಂತಲೇ ಹೇಳ್ತಾ ಇದ್ದೀನಿ. ಇದ ನೋಡಿ ಉಗ್ರಾಣ ಕೋಲಿ. ಇದು ಇವಾಗೆಲ್ಲ ಖಾಲಿ ಐತ್ರಿ. ಇಡೀ ರಾತ್ರಿನ ನಿಮಗೆಲ್ಲ ಹೆಂಗಿರ್ತೈತಿ ಏನಿಲ್ಲ ಪ್ರತಿಯೊಂದು ಹೇಳ್ತೀನಿ ರೀ. ಇವಾಗ ನೋಡ್ರಿ, ಟೈಮ್ ಬರ್ತಾ ಹಂಗೆ ಟೈಮ್ ಆಗ್ತಾ ಬಂತು. ಇನ್ನೇನು ಅದನ್ನು ತೋರಿಸಿದ್ನಲ್ಲ ಅವಾಗಲೇ, ಅದನ್ನೆಲ್ಲ ಬೂದಿ ತೆಗಿತಾರೆ. ಬೂದಿ ತೆಗೆಯೋದು ತೋರಿಸ್ತೀನಿ ನಿಮಗೆ. ನಾವು ಸುಮ್ಮನೆ ಆ ಕಡೆ ಹೊಂಟಿದ್ವಿ, ಬೂದಿ ತೆಗೆಯೋದು ತೋರಿಸ್ತೀನಿ. ಬರೀ ಈ ಕಡೆ ಒಂಬರಿ ಸ್ವಲ್ಪ ಮುಂದೆ. ಇದು ನೋಡ್ರಿ, ಕಾಯಿ ಪಲ್ಯ ಅಂತಾರಲ್ಲ, ಕಾಯಿ ಪಲ್ಯ ವಿಭಾಗ. ಇದು ಒಂಥರ ಶಾಂತಿ ಮಾರ್ಕೆಟ್ ಇದ್ದಾಗ. ಶಾಂತಿ ಮಾರ್ಕೆಟ್ ಯಾವ ಥರ ಇರುತ್ತೆ ಅದೇ ಥರನೇ ಐತೆ ನೋಡ್ರಿ. ಇಲ್ಲಿ ಇಲ್ಲೆಲ್ಲ ಯಾರೋ ಬಂದವರು ಹೆಚ್ಚಬೋದು, ಏನಾರು ಮಾಡ್ಬೋದು. ಈ ರಾತ್ರಿ ಏನಿರುತ್ತೆ ಅಂದರೆ ಪೂರ್ತಿ ವೀಡಿಯೋ ಮಾಡೀನಿ. ಇದು ರಾತ್ರಿ ಪೂರ್ತಿ ವೀಡಿಯೋ ನನ್ನ ಯೂಟ್ಯೂಬ್ ಚಾನಲಲ್ಲಿ ಬರ್ತಿದೆ. ದಯಮಾಡಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗನೆ ಸಬ್ಸ್ಕ್ರೈಬ್ ಮಾಡಿ ಅಂತ ತಮ್ಮಲ್ಲಿ ಕೇಳ್ತಾ. ಇದು ನೋಡ್ರಿ, ಇದು ಯಾಕಂದ್ರೆ ತರಕಾರಿ ವಿಭಾಗ. ಇದು ತರಕಾರಿ ಎಲ್ಲ ಇಲ್ಲೇ ಬಂದು ಹಾಕ್ತಾರೆ ರೀ. ಭಕ್ತರು ಕೊಡಿಸೋದಿರಲಿ ಎಲ್ಲ ಇಲ್ಲೇ ತಂದು ಪ್ರತಿಯೊಂದು ಇಲ್ಲೇ ಹಾಕ್ತಾರೆ. ಹೆಚ್ಚೋದು ಕಾರ್ಯಕ್ರಮ ಅಂದ್ರೆ ಎಲ್ಲದೂ ಇಲ್ಲೇ ಮಾಡ್ತಾರೆ ರೀ. ನೋಡಿರಿ ಎಷ್ಟು ಚೆನ್ನಾಗಿ ಒಂದು ಶಾಂತಿ ಮಾರ್ಕೆಟ್ ಥರನೇ ಐತಿ. ಎಲ್ಲರೂ ಹೋಗಿ ನಾವು ಇದನ್ನು ಮಾಡ್ತಿರ್ತೀವಲ್ಲ ಅದೇ ಥರನೇ ಮಾರ್ಕೆಟ್ ಐತಿ ನೋಡಿ. ಬರ್ರಿ ಈ ಕಡೆ ಮುಂದೆ ಹೊರಗೆ ಹೋಗೋಕ್ಕಿದು ದಾರಿ ನೋಡ್ರಿ. ಎಷ್ಟು ಅದನ್ನು ವರ್ಣನೆ ಮಾಡೋಕ್ಕಾಗಲ್ಲ ರೀ ಅಜ್ಜಂದು. ರೊಟ್ಟಿ ಕೊಡೋಂತ ತೋರಿಸ್ತೀನಿ ಬರ್ರಿ. ನೋಡ್ರಿ, ನಾನು ಒಂದು ಫಸ್ಟ್ ವೀಡಿಯೋ ನೋಡ್ರಿಲ್ಲ, ರೊಟ್ಟಿ ಫುಲ್ ಇತ್ತು. ಈಗ ನೋಡ್ರಿ ಎಷ್ಟು ರೊಟ್ಟಿ ಹೋಗ್ಯಾವಂದ್ರೆ ಅಬ್ಬಬ್ಬಬ್ಬ. ಅಜ್ಜಂದು ನೋಡ್ರಿ ಖಾಲಿ ಆಗಿಬಿಟ್ಟೈತಿ, ಗೋಡಾನ ಖಾಲಿ ಆಗೈತಿ, ಏನೂ ಇಲ್ಲ. ಇನ್ನೊಂದು ಸ್ವಲ್ಪ ಉಳ್ದವ ರೊಟ್ಟಿ. ಇನ್ನು ಅಮಾವಾಸ್ಯೆ ಮುಗಿದ ತಕ್ಷಣ ಇಲ್ಲಿ ಊಟ ಕ್ಲೋಸ್ ಮಾಡಿ ಆ ಕಡೆ ಹಾಲಲ್ಲಿ ಮಾಡ್ತಾರೆ. ಬರ್ರಿ ಈ ಕಡೆ ಮುಂದೆ ನೋಡ್ರಿ. ಇವಾಗ ಅದೇನು ಸ್ವಲ್ಪ ಉಳಿದಿರ್ತೈತಲ್ಲ ಎಲ್ಲ ಕ್ಲೀನ್ ಮಾಡಿಬಿಡ್ತಾರೆ. ಹುಡುಗರೆಲ್ಲ ಟ್ರ್ಯಾಕ್ಟ್ರಿ ಲೋಡ್ ಮಾಡ್ತಾರೆ. ಈಗ ಟ್ರ್ಯಾಕ್ಟ್ರಿ ಲೋಡ್ ಮಾಡಿಬಿಟ್ಟು ಕಳಿಸ್ಬಿಡ್ತಾರೆ. ಅದು ಈ ವಿದ್ಯಾರ್ಥಿಗಳ ನೋಡಿದ್ರೆ ಅಷ್ಟು ಮೈ ಜುಮ್ಮು ಅನ್ನುತ್ತೆ. ರೇ ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು ನೋಡ್ರಿ. ನಮ್ಮ ಹುಡುಗನ ಸೇವೆ ಮಾಡಕ್ ಬಂದ್ಬಿಟ್ಟ ಇವತ್ತು ರಾತ್ರಿ. ಅಜ್ಜಂದು ಆ ಕಡೆ ವಿಭಾಗ ತೋರಿಸ್ಬಿಡ್ರಿ. ಎಲ್ಲಾ ವಿದ್ಯಾರ್ಥಿಗಳು ಎಷ್ಟು ಅಚ್ಚುಕಟ್ಟಾಗಿ ಕೆಲಸ ಮಾಡಕತ್ತಾರಂದ್ರ ನೋಡ್ರಿ. ಪಾತ್ರೆ ಎಷ್ಟು ಚಂದ ತೊಳ್ಯಾಕತ್ತಾರಂದ್ರ ಈಗ ಟೈಮ್ ಒಂದು 9, 9:30, 10 ಗಂಟೆ ಸುಮಾರು ಆಗೈತ್ರಿ. ಈ ಕಡೆ ಎಲ್ಲ ಸಾಂಬಾರೆಲ್ಲ ಉಳ್ದದ್ದೆಲ್ಲ ಲಿಫ್ಟ್ ಮಾಡಕತ್ತಾರೆ.
ಹುಡ್ರದ್ದು ಒಂದು ದೊಡ್ಡ ಶಕ್ತಿ ಅಂತ ಹೇಳ್ಬಿಡಿದ್ರಿ ಒಂದು ಚೂರು ಮೈ ಬೇಸರ ಮಾಡ್ಕೊಳಲ್ಲ, ಅಷ್ಟು ಕ್ಲೀನ್ ಕಟ್ಟಾಗಿ ತೊಳಿತಾರೆ ನೋಡ್ರಿ ಹುಡ್ರು. ಬಾಬಾ ನನಗಂತೂ ನೋಡಿ ಭಾಳ ಖುಷಿ ಆಯ್ತು. ಇಲ್ಲಿ ಬರ್ರಿ ತೋರಿಸ್ನ, ಇದು ನೋಡ್ರಿ, ಇದು ಏನು ಬೂದಿ ಇರ್ತೈತಲ್ರಿ, ಇವತ್ತೇನು ಅಡುಗೆ ಮಾಡಿರ್ತಾರಲ್ಲ ಬೂದಿ ಎಲ್ಲ ಕ್ಲೀನ್. ಇವೆಲ್ಲ ಕಾಲೇಜ್ ಹುಡುಗರ್ರಿ, ಎಷ್ಟು ಶ್ರದ್ಧೆ ಅಂತ ಮಾಡ್ತಾರೆ ಅಂದ್ರೆ ಅವರು ಶ್ರದ್ಧೆ ಭಕ್ತಿಗೆ ಅಬ್ಬಾಬಾಬಾ. ಗವಿಸಿದ್ದಪ್ಪ ಅಜ್ಜ ಎಷ್ಟು ಇದನ್ನು ಇವ್ರಿಗೆ ಎಷ್ಟು ಧೈರ್ಯ ರೀ. ಗವಿಸಿದ್ದಪ್ಪ ಅಜ್ಜಂದು ಎಷ್ಟು ಹೇಳಿದ್ರು ಮುಗಿಯೋದೇ ಇಲ್ರಿ. ಬರ್ರಿ ನೀವು ಯಾರ್ಯಾರು ನೋಡಿಲ್ಲ ಒಂದ್ಸಲ ಗವಿಸಿದ್ದಪ್ಪ ಅಜ್ಜನ ಮಠಕ್ಕೆ ಭೇಟಿ ಕೊಡ್ರಿ, ನೋಡ್ರಿ ಹೆಂಗೈತಿ ಗವಿಸಿದ್ದಪ್ಪ ಅಜ್ಜನ ಮಠ ಅಂತಂದು. ನೋಡ್ರಿ ಇವರ ನಮ್ಮ ಬ್ರದರ್ಸ್ ಎಲ್ಲ. ಈಗ ನಮ್ಮದು ಆ್ಯಕ್ಚುಲಿ ಅನ್ನ ಮಾಡೋದ್ರಿ, ರೈಸ್ ಮಾಡೋಕೆ ನಾವು ಕೇಂದೀವಿ ರೀ. ನಾವು ರೈಸ್ ಮಾಡ್ತೀವಿ ರೀ, ಬೆಳತನ ರೈಸ್ ಮಾಡ್ತೀವಿ ರೀ. ಎಷ್ಟು ಕ್ವಿಂಟಲ್ ಮಾಡಿದ್ವಿ, ಎಷ್ಟು ಪ್ಯಾಕೆಟ್ ಹಾಕಿವಿ ಅನ್ನೋದು ನಿಮಗೆಲ್ಲ ಪ್ರತಿಯೊಂದು ಹೇಳ್ತೀನಿ ರೀ. ಇವಾಗ ಟೈಮ್ ಒಂದು 10:30 ಆಗಿದೆ ರೀ. ಎಲ್ಲ ಕ್ಲೀನ್ ಮಾಡ್ಕೊಳಕೈತಿ. ಇವರು ನಮ್ಮ ಬ್ರದರ್ಸ್ ಇಬ್ಬರು. ನಾನು ಮಾಡ್ತಿರ್ತೀನಿ ಸ್ವಲ್ಪಾಗ ವೀಡಿಯೋ ಮಾಡ್ಕೊಂತ ಮಾಡಕ್ಕೆ ಬಂದಿವಿ ರೀ. ಒಂದು ಅಜ್ಜನ ಸೇವೆ ಮಾಡೋಕ್ಕೆ ಖುಷಿ ಅದು ಎಲ್ಲಿ ಸಿಗಲ್ಲ. ಇದು ನೋಡ್ರಿ ದೊಡ್ಡ ಉಗ್ರಾಣ ಕೋಲಿದು. ಏನು ಅದೃಷ್ಟ ಅನ್ಬೇಕ್ರಿ, ಅಜ್ಜಾರ ಬಂದ್ಬಿಟ್ರಿ ಅದ್ರಿಗೆ. ಭಾಳ ಖುಷಿ ಆತ್ರಿ ನೋಡಿ ಅಜ್ಜಾರನ. ಜಾತ್ರೆಯಾಗ ನೋಡೋಕೆ ಖುಷಿನ ಬೇರೆ ರೀ. ಯಾಕಂದ್ರೆ ಮಠದಾಗ ನೋಡ್ತಿರ್ತೀವಿ ರೀ, ಜಾತ್ರೆ ಬರ್ತಾರಲ್ಲ ಅದು ನೋಡೋಕೆ ಖುಷಿನ ಬೇರೆ ರೀ. ಆ ವಿಡಿಯೋ ಮಾಡೋದು ನೋಡಿ ಎಲ್ಲಿ ಬೈತಾರಂತ ಮಾಡಿದ್ದೆ, ಇಲ್ಲ ಎಲ್ಲ ಕ್ಲೀನ್ ಮಾಡಿದ್ರಲ್ಲಪ್ಪ, ಇವತ್ತು ಇದು ಬಿಡ್ರಿ ಅಡುಗೆ ಮಾಡಿರಿ ಅನ್ನೋ ರೈಸ್ ಅಂತ ಹೇಳಿದ್ರಿ. ನಮಗೂ ಭಾಳ ಖುಷಿ ಆಯ್ತು ರೀ. ಎಲ್ಲ ಕ್ಲೀನ್ ಮಾಡಿದ್ರಿ, ಎಲ್ಲ ಕ್ಲೀನ್ ಮಾಡಿ ನಾನು ನಮ್ಮ ಬ್ರದರ್ ಸುಮ್ಮನೆ ಮಾತಾಡ್ಕೊಂತ ಕುಂತೀವಿ ರೀ. ಯಾಕಂದ್ರೆ ಒಂದು 11:30 ಮೇಲೆ ಇದನ್ನ ಹಾಕ್ಬೇಕ್ರಿ, ಕಿಚ್ಚ ಹಾಕ್ತಾರೆ. ಇಲ್ಲಿ ಕಿಚ್ಚ ಹಾಕಿದ ಮೌಲ್ಯ ಹತ್ತಿದ ಮೇಲೆ ಮತ್ತು ನೆಕ್ಸ್ಟ್ ಸ್ಟಾರ್ಟ್ ಮಾಡಿದ್ರೆ ಆ ಕಡೆ ಎಲ್ಲ ಸ್ಟಾರ್ಟ್ ಐತ್ರಿ. ಅದು ವಿಭಾಗ ತೋರಿಸ್ತೀನಿ ನಿಮಗೆ. ನಮ್ಮ ಬಸಣ್ಣವ್ರದ್ದು ಏನು ಬಿಡ್ರಿ ಹೇಳಂಗಿಲ್ಲ. ಅವರು ಹೆಂಗೆ ಕೆಲಸ ಮಾಡ್ತಾರಂದ್ರೆ ಅಜ್ಜಗೆ ಎಷ್ಟು ಸೇವೆ ಮಾಡ್ಯಾರಂದ್ರೆ ತೋರಿಸ್ತಾರೆ, ಎಲ್ಲ ತೋರಿಸ್ತೀನಿ ನೋಡ್ರಿ. ಇಂದ ಸ್ಕೂಲ್ ಹುಡುಗರು ಹಂಗೆ ಕುಂತಾರೆ, ಇನ್ನು ಹೋಗ್ತಾರೆ ಅವ್ರು. ಆಮೇಲೆ ಟೈಮ್ ನೋಡ್ರಿ ತೋರಿಸ್ತೀನಿ ಎಷ್ಟು ಐತಿ. 11:51 ಆಗೈತೆ ರೀ ಟೈಮು. ಇನ್ನೊಂದು 10 ನಿಮಿಷ ರೀ. ಇನ್ನೊಂದು 10 ನಿಮಿಷ ಆತಪ್ಪ ಅಂದ್ರೆ ಪಾರ್ಟ್ 2 ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.